ಬಸವಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದ 18 ವರ್ಷದ ಯುವತಿಯೊಬ್ಬಳು ಕೊಲೆಯಾಗಿದ್ದು, ಈಕೆಯ ಪಾಲಕರು ಕಳೆದ ಕೆಲ ವರ್ಷಗಳಿಂದ ಗುಣತೀರ್ಥವಾಡಿ ಗ್ರಾಮದಲ್ಲಿ ಉಳಿದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದಾರೆ. ಕಳೆದ 3 ದಿನಗಳ ಹಿಂದೆ ರಾತ್ರಿ ವೇಳೆ ಈಕೆ ಮನೆಯಿಂದ ನಾಪತ್ತೆಯಾಗಿದ್ದು, ಭಾನುವಾರ ಬೆಳಿಗ್ಗೆ 11ರ ಸುಮಾರಿಗೆ ಗ್ರಾಮದ ಸರ್ಕಾರಿ ಶಾಲೆ ಪಕ್ಕದ ಪೊದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಯುವತಿ ಶವ ಬಹುತೇಕ ವಿವಸ್ತ್ರವಾಗಿದ್ದು, ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ತಲೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ಗಾಯಗಳಿದ್ದು, ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರಬಹುದು ಎಂಬ ಸಂಶಯ ವ್ಯಕ್ತವಾಗಿದೆ. ಈ ಕೊಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎಂಬುದಕ್ಕೆ ನಿದರ್ಶನವಾಗಿದ್ದು, ಈ ಘಟನೆಯಿಂದ ರಾಜ್ಯದ ಮಹಿಳೆಯರು, ವಿದ್ಯಾರ್ಥಿ ಸಮುದಾಯ ಆತಂಕಗೊಂಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸುರಕ್ಷತೆ ಅನ್ನೋದು ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ, ಯಾವ ಹೆಣ್ಮಕ್ಳಿಗೂ ಕಾಣಿಸ್ತಾ ಇಲ್ಲ. ಕೋಲ್ಕತ್ತಾದಲ್ಲಿ ರೀಸೆಂಟ್ಲಿ ಪಾಪ ಒಂದು ಹುಡುಗಿಗೆ ರೇಪ್ ಮಾಡಿದ್ರು, 31 ಏಜ್ದವಳು, ಅವ್ರು ಡಾಕ್ಟರ್ ಇದ್ದು. ಇವತ್ತು ಬಂದುಬಿಟ್ಟು ಏನು ಮಾಡಿದ್ದಾರೆ, ಒಂದು ಹುಡುಗಿ ಮಾಡಿ ತಿನ್ನೋರು, ಕೂಲಿ ಕೆಲಸ ಕಷ್ಟ ಮಾಡೋರು ಅಂಥ ಹೆಣ್ಮಕ್ಳಿಗೂ ಕೂಡ ಇವ್ರು ಬಿಡ್ತಾ ಇಲ್ಲ. ಎಲ್ಲಿನ ನ್ಯಾಯ, ಯಾರಿಗೆ ಕೇಳಬೇಕು ನ್ಯಾಯ ಅನ್ನೋದು. ಯಾವ ಹೆಣ್ಮಕ್ಳು ಆಚೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ರಿಗೊಂದು ಭಯ ಹುಟ್ಟಿದೆ. ಯಾಕೆ ಈ ಭಯ ಹುಟ್ಟಿದೆ? ದಯವಿಟ್ಟು ನಾವು ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಮಾಡೋದು ಏನಂದರೆ, ಕಾನೂನನ್ನು ಚೇಂಜ್ ಮಾಡಬೇಕು. ಕಾನೂನು ಯಾವ ಥರ ಚೇಂಜ್ ಮಾಡಬೇಕಂದ್ರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು. ಇವಾಗ ಗೊತ್ತಾಯ್ತಾ ಯಾರು ರೇಪಿಸ್ಟ್ ಇದ್ದಾರೆ, ಇವರಿದ್ದಾರೆ, ಯಾರ್ಯಾರಿದ್ದಾರೆ, 3 ಜನ 4 ಜನ 5 ಜನ, ಅವ್ರು ಯಾರೂ ಇರಲಿ, ಅವರಿಗೆಲ್ಲ ಇಮ್ಮಿಡಿಯೇಟ್ ಅವ್ರಿಗೆ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಫಾಸಿ ಸಜಾ ಕೊಡಬೇಕು. ಫಾಸಿ ಸಜಾ ನಿಮಗೆ ಕೊಡ್ಲಿಕ್ಕಾಗಲಿಲ್ಲ, ಕಾನೂನು ಬದಲಾವಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಮಾಮೂಲಿ ಇವಾಗ ಯಾರೂ ಇರಲಿ ಜನಗಳು ಅವರೇ ಕೈಯಲ್ಲಿ ಕಾನೂನು ತೊಗೊಳ್ತಾರೆ. ದಯವಿಟ್ಟು ಆ ಥರ ನಾವು ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ಎಲ್ರಿಗೊಂದು ಭಯ ಹುಟ್ಟಿದೆ. ಆ ಭಯವನ್ನು ನೀವು ತೆಗಿಬೇಕಂದ್ರೆ ಒಂದೇ ಕೆಲಸ ಮಾಡಬೇಕಾಗುತ್ತೆ, ಕಾನೂನು ಬದಲಾವಣೆ ಮಾಡಿ. ದಯವಿಟ್ಟು ನಾವು ಹೇಳೋದು ನಮ್ಮ ಮಹಿಳಾ ಮೋರ್ಚಾದಿಂದ ಎಲ್ಲರೂ ಒಂದೇ ವಿಷಯ ಹೇಳ್ತೀವಿ, ಈ ಕಾನೂನನ್ನು ದಯವಿಟ್ಟು ಬದಲಾವಣೆ ಮಾಡಿ. ಯಾರಿಗೂ 10-15 ದಿವಸದಲ್ಲಿ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಅವ್ರು ಏನಾದರೂ ಮಾಮೂಲಿ ಜನತಾ ಕೈಯಲ್ಲಿ ಸಿಕ್ಬಿಟ್ರೆ ನಾವೇ ಅವ್ರಿಗೆ ಹೊಡೆದು ಸಾಯಿಸ್ತೀವಿ ಅಂದ್ಬಿಟ್ಟು ಡಿಸಿಷನ್ ತಗೋತಾ ಇದ್ದಾರೆ. ಆ ಥರ ಮಾಡೋಕ್ಕೆ ಬಿಡಬೇಡಿ. ನಾನು ಮಹಿಳಾ ಮೋರ್ಚಾ ಜಿಲ್ಲೆಯಿಂದ ಉಲ್ಲಾಸಿನಿ ವಿಕ್ರಮ್ ಮುದಾಳೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ರಿಗೂ ಒಂದೇ ರಿಕ್ವೆಸ್ಟು, ಇನ್ನು ಮುಂದೆ ಈ ಥರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋರು 3 ಸಲ ಯೋಚನೆ ಮಾಡಿಬಿಟ್ಟು ಅವ್ರಿಗೆ ಒಂದು ಭಯ ಇರಬೇಕು, ನಮ್ಮ ಲೈಫ್ ಇಲ್ಲಿಗೆ ಮುಗೀತು, ನಾವು ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡ್ತೀವಿ ಅಂದರೆ ನಮ್ಮ ಲೈಫ್ ಇವತ್ತಿಗೆ ಕಂಪ್ಲೀಟ್ ಕ್ಲೋಸ್ ಅಂತಂದು ಅವ್ರ ಮೈಂಡ್ ಸೆಟ್ ಆಗಬೇಕು. ಆ ಥರ ಕಾನೂನುಗಳು ಬರಬೇಕು ಅಂದ್ಬಿಟ್ಟು ನಾವು ಇಷ್ಟೇ. ರಾಜ್ಯಾದ್ಯಂತ ಈ ರೀತಿಯ ಘಟನೆಗಳು ನಡೆಯುತ್ತಿದ್ದು, ತಡೆಯುವಲ್ಲಿ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ವಿಫಲವಾಗಿದೆ. ಸರ್ಕಾರ ಇಂತಹ ಆರೋಪಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಕಾನೂನಿನ ಭಯ ಇಲ್ಲದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಪೊಲೀಸರು ಕೂಡಲೇ ಅಪರಾಧಿಯನ್ನು ಉಗ್ರ ಶಿಕ್ಷೆ ಆಗುವ ಹಾಗೆ ಸೂಕ್ತ ತನಿಖೆ ಕೈಗೊಂಡು ಮೃತ ಬಾಲಕಿಯ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಎಬಿವಿಪಿ ಮತ್ತು ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಆಗ್ರಹಿಸಿದರು. ನಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಬಸವಕಲ್ಯಾಣ ಶಾಸಕ ಶರಣು ಸಲಗರ ಮಾತನಾಡಿ, ಕೂಲಿಗಾಗಿ ಊರನ್ನು ಬಿಟ್ಟು ಗುಣತೀರ್ಥವಾಡಿ ಗ್ರಾಮದಲ್ಲಿ ಬಂದು ಕೂಲಿ ಕೆಲಸ ಮಾಡುತ್ತಿರುವ ಬಡ ಕುಟುಂಬದ 18 ವರ್ಷದ ಬಾಲಕಿಯನ್ನು ಕಳೆದುಕೊಂಡ ಕುಟುಂಬದ ಸ್ಥಿತಿ ಚಿಂತಾಜನಕವಾಗಿದ್ದು, ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಸಹಾಯ ಮಾಡಿ ಸಾಂತ್ವನ ಹೇಳಿದ್ದು, ಕೂಡಲೇ ಮುಖ್ಯಮಂತ್ರಿಗಳನ್ನು ಹಾಗೂ ಗೃಹ ಸಚಿವರನ್ನು ಭೇಟಿಯಾಗಿ ನೊಂದ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿ ನ್ಯಾಯ ಒದಗಿಸುವುದಾಗಿ ತಿಳಿಸಿದರು. ಬಹುತೇಕ ಆ ಕುಟುಂಬಕ್ಕೆ ಒಂದು ವೇಳೆ ತಾವೇ ಹೋಗಿ ನೋಡಿದ್ರಂದ್ರೆ ನೀವು ಕಣ್ಣೀರು ಹಾಕ್ತಿರ್ಕೊಂತ ದುಡಿಲಕ್ಕೆ ಬೇರೆ ಊರಿಗೆ ಬಂದಂಥ ಕುಟುಂಬದು. ಅವ್ರು ಇಡೀ ಒಂದು ವರ್ಷಕ್ಕೆ ಅವ್ರಿಗೆ ಆ ಕುಟುಂಬಕ್ಕೆ ಸ್ಯಾಲ್ರಿ ಏಟ್ ಸಿಕ್ತು ಅಂದ್ರೆ 80,000 ರೂಪಾಯಿ. 80,000 ರೂಪಾಯಿ ಸಲ ಊರು ಬಿಟ್ಟು ಬಂದ ಕುಟುಂಬ ತನ್ನ ಮಗಳು, ಹರಿಯದ ಮಗಳು ಈ ರೀತಿ ಕೊಲೆ ಮಾಡ್ತಾರಂದ್ರೆ ಆ ಹಡತರು 18 ವರ್ಷ ದೊಡ್ಡವ ಮಾಡಿ ತಾಯಿ ತಂದೆ ಯಾವ ರೀತಿ ನೋವು ಆಗಲಿಕ್ಕಿಲ್ಲ. ಹಾಗಾಗಿ ಯಾರು ತಪ್ಪಿಸ್ತರಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಈಗ ಇಲ್ಲಿ ನೇರವಾಗಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹತ್ರ ಹೋಗ್ತೇನೆ. ನಾನು ಕೂಡಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಆ ಕುಟುಂಬಕ್ಕೆ ಬದುಕಿಸ್ತಕ್ಕಂಥ ಕೆಲಸ, ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.